ಕರ್ನಾಟಕ ಸರ್ಕಾರ ನಿಜವಾಗಿಯೂ ಜನಪರವೇ? ಬಜೆಟ್ಗೂ ಮುಂಚೆ ನಡೆಯುತ್ತಿರುವ ಪೂರ್ವಭಾವಿ ಸಭೆಗಳು, ಜನರ ನಿರೀಕ್ಷೆ ಮತ್ತು ಸರ್ಕಾರದ ಮೌನ. ಸರ್ಕಾರ ಅನ್ನೋದು ಜನರಿಗಾಗಿ ಇರಬೇಕಾ ಅಥವಾ ಜನರು ಸರ್ಕಾರದ ಅಂಶಗಳಿಗಾಗಿ ಇರಬೇಕಾ? ನಮಸ್ಕಾರ ಸ್ನೇಹಿತರೆ, ಇದು ಚಂದು ಧ್ವನಿ ಪಾಡ್ಕಾಸ್ಟ್. ನಾನ್ ಚಂದು. ಇವತ್ತು ನಾವು ಮಾತನಾಡೋ ವಿಷಯ ಸರಳವಾದ ಪ್ರಶ್ನೆಯಿಂದ ಶುರುವಾಗ್ತದೆ. ಇಂದು ಕರ್ನಾಟಕ ಸರ್ಕಾರ ನಿಜವಾಗಿಯೂ ಜನಪರವಾಗಿದೆಯಾ ಅಥವಾ ಜನಪರ ಅನ್ನೋ ಟ್ಯಾಗ್ ಲೈನ್ ಮಾತ್ರನ? ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ನೋಡಬೇಕಾದದ್ದು ಬಜೆಟ್ಗೂ ಮುಂಚೆ ನಡೆಯುತ್ತಿರುವ ಪೂರ್ವಭಾವಿ ಸಭೆಗಳು. ಜನಪರ ಸರ್ಕಾರ ಅಂದ್ರೆ ಏನು? ಸರ್ಕಾರ ಜನಪರವಾಗಿರೋದು ಅಂದ್ರೆ ಏನು? ಕೇವಲ ಪ್ರೀ ಸ್ಕೀಮ್ಗಳು ಅಲ್ಲ, ಕೇವಲ ಘೋಷಣೆಗಳು ಅಲ್ಲ, ಕೇವಲ ಟ್ವಿಟರ್ ಪೋಸ್ಟ್ಗಳು ಅಲ್ಲ. ಜನರ ಸಮಸ್ಯೆ ಕೇಳೋದು, ಜನರ ಧ್ವನಿಗೆ ಸ್ಪಂದಿಸೋದು, ಜನರಿಗೆ ನ್ಯಾಯ ಕೊಡೋ ಆಡಳಿತ. ಇದನ್ನ ನಾವು ಅಳತೆ ಮಾಡೋದು ಒಂದು ಜಾಗದಲ್ಲಿ, ಬಜೆಟ್ ತಯಾರಿ ಸಮಯದಲ್ಲಿ. ಅಲ್ಲೇ ಸರ್ಕಾರದ ನಿಜವಾದ ಮನಸ್ಥಿತಿ ಹೊರಬರ್ತದೆ. ಹಾಗಾದ್ರೆ ಪೂರ್ವಭಾವಿ ಸಭೆ ಅಂದ್ರೆ ಏನು? ಸರ್ಕಾರ ಈಗ ಮಾಡ್ತಾ ಇರೋದು ಏನು? ರೈತ ಸಂಘಟನೆಗಳ ಜೊತೆ ಸಭೆ, ಕೈಗಾರಿಕಾ ವಲಯದ ಜೊತೆ ಸಭೆ, ಶಿಕ್ಷಣ ಆರೋಗ್ಯ ತಜ್ಞರ ಜೊತೆ ಸಭೆ, ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆಗಳು ಜೊತೆ ಸಭೆಗಳು ಮತ್ತೆ ಮಾತುಕತೆ. ಹಾಗಾದ್ರೆ ಪ್ರಶ್ನೆ ಏನು? ಈ ಸಭೆಗಳಲ್ಲಿ ಜನರ ಮಾತು ಬಜೆಟ್ ಆಗುತ್ತಿದೆಯಾ ಅಥವಾ ಇದು ಫೋಟೋ ಆಪರ್ಚುನಿಟಿ ಆಗಿದೆಯಾ? ಜನರು ಏನನ್ನ ನಿರೀಕ್ಷೆ ಮಾಡ್ತಿದ್ದಾರೆ? ಮುಖ್ಯವಾಗಿ ರೈತರಿಗೆ ಬೆಳೆ ವಿಮೆ ಸರಿಯಾಗಿ ಸಿಗಬೇಕು, ಸಾಲ ಮನ್ನಾ ಕಾಗದದಲ್ಲೇ ಉಳಿಯಬಾರದು, ಮಾರುಕಟ್ಟೆ ಬೆಲೆ ಸ್ಥಿರತೆ ಇರಬೇಕು, ನೀರಾವರಿ ಯೋಜನೆಗಳು ಘೋಷಣೆ ಅಲ್ಲ ಅನುಷ್ಠಾನ ಆಗಬೇಕು. ರೈತನಿಗೆ ಬೇಕಿರೋದು ದಾನ ಅಲ್ಲ, ಗೌರವ. ಇನ್ನು ಎರಡನೇ ವಿಚಾರಕ್ಕೆ, ಎರಡನೇ ಒಂದು ಉನ್ನತ ಘಟ್ಟಕ್ಕೆ ಬರೋದಾದ್ರೆ, ದೇಶದ ಭವಿಷ್ಯ ಯುವಕರಿಗೆ ಸಂಬಂಧಪಟ್ಟ ಹಾಗೆ ಉದ್ಯೋಗ ಸೃಷ್ಟಿ, ಖಾಲಿ ಹುದ್ದೆಗಳ ಭರ್ತಿ, ಕೌಶಲ್ಯಾಭಿವೃದ್ಧಿ. ಕೇವಲ ತರಬೇತಿ ಅಲ್ಲ, ಕೆಲಸ ಕೊಡಬೇಕು. ಯುವಕರಿಗೆ ಸ್ಕೀಮ್ ಬೇಡ, ಭವಿಷ್ಯ ಬೇಕು. ಇನ್ನ ಮಹಿಳೆಯರಿಗೆ ಬಂದ್ರೆ ಶಕ್ತಿ ಯೋಜನೆ ಒಳ್ಳೆಯದೆ, ಆದರೆ ಸುರಕ್ಷತೆ, ಉದ್ಯೋಗ, ಸ್ವಾವಲಂಬನೆ. ಮಹಿಳೆಯರು ಪ್ರಯಾಣಿಕರಲ್ಲ, ನಿರ್ಣಾಯಕರಾಗಬೇಕು. ಇನ್ನ ಕೊನೆ ಘಟ್ಟಕ್ಕೆ ಬರೋದಾದ್ರೆ ಮಧ್ಯಮ ವರ್ಗ. ಈ ಮಧ್ಯಮ ವರ್ಗದ ವಿಚಾರದಲ್ಲಿ ಕೇಂದ್ರ ಆಗ್ಲಿ ರಾಜ್ಯ ಆಗ್ಲಿ ಇದನ್ನ ಉನ್ನಾರ ಮಾಡಿಕೊಂಡೇ ಬಜೆಟ್ಗಳನ್ನ ತಯಾರ ಮಾಡೋದ್ರಲ್ಲಿ ನಿಸ್ಸೀಮರು. ಅಂದ್ರೆ ಹೇಳಲಿಕ್ಕೆ ಇವ್ರ ಹೆಸರು, ಬಟ್ ಇವ್ರಿಗೆ ಏನೂ ಸಿಗಲ್ಲ ಅನ್ನೋದು ಪರಿಭಾವನೆ ಆಗ್ಬಿಟ್ಟಿದೆ. ತೆರಿಗೆ ಭಾರ, ಶಾಲಾ ಫೀಸ್, ಆಸ್ಪತ್ರೆ ಖರ್ಚು, ಮನೆ ಅನ್ನೋದು ಕನಸು. ಮಧ್ಯಮ ವರ್ಗದ ಮೇಲೆ ಸರ್ಕಾರಕ್ಕೆ ಯಾಕೆ ಮೌನ? ಸರ್ಕಾರ ಮರ್ತಿರೋ ಅಂಶಗಳು ಏನ್ ಗೊತ್ತಾ? ಇದು ಅತ್ಯಂತ ಮುಖ್ಯವಾದ ಭಾಗ. ಸರ್ಕಾರಿ ಆಸ್ಪತ್ರೆಗಳ ಈಗಿನ ಸ್ಥಿತಿ, ಸರ್ಕಾರಿ ಶಾಲೆಗಳ ಗುಣಮಟ್ಟ, ಗ್ರಾಮೀಣ ಭಾಗದಲ್ಲಿರುವಂತಹ ರಸ್ತೆಗಳು, ನಗರಗಳಲ್ಲಿ ನೀರು ಮತ್ತೆ ಕಸದ ಸಮಸ್ಯೆ. ಇನ್ನು ಮುಖ್ಯ ಭೂಮಿಕೆ ಅಂದ್ರೆ ಭ್ರಷ್ಟಾಚಾರ. ಈ ಪದವೇ ಮರೆತು ಹೋಗಿದೆಯಾ? ಪೂರ್ವಭಾವಿ ಸಭೆಗಳಲ್ಲಿ ಈ ವಿಷಯಗಳ ಬಗ್ಗೆ ತೀವ್ರ ಚರ್ಚೆ ಆಗ್ತಿದೆಯಾ ಅಥವಾ ಸೈಲೆಂಟ್ ಫೈಲ್ ಆಗ್ತಿದೆಯಾ? ಇದು ಜನಪರ ಆಡಳಿತನ? ನಿಜ ಹೇಳ್ಬೇಕಂದ್ರೆ ಉದ್ದೇಶಗಳಲ್ಲಿ ಜನಪರತೆ ಇದೆ, ಅನುಷ್ಠಾನದಲ್ಲಿ ಗೊಂದಲ ಇದೆ, ಸಮಯದಲ್ಲಿ ವಿಳಂಬ ಇದೆ, ಉತ್ತರ ಕಾಣ್ತಿಲ್ಲ. ಜನಪರ ಸರ್ಕಾರ ಅನ್ನೋದು ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು, ಟೀಕೆಯನ್ನ ಶತ್ರು ಅನ್ನಬಾರದು. ಸರ್ಕಾರ ಕೇಳೋದು ಮುಖ್ಯ, ಆದರೆ ಕೇಳಿದ ಮಾತು ಬಜೆಟ್ ಆಗಬೇಕು. ಪೂರ್ವಭಾವಿ ಸಭೆಗಳು ನಾಟಕ ಆಗಬಾರ್ದು, ಅವು ಜನರ ಭವಿಷ್ಯದ ನಕ್ಷೆ ಆಗಬೇಕು. ನಾವು ಜನ ಚಪ್ಪಾಳೆ ತಟ್ಟೋರಲ್ಲ, ಪ್ರಶ್ನೆ ಕೇಳೋರಾಗಬೇಕು. ನಿಮ್ಮ ಅಭಿಪ್ರಾಯ ಏನು? ಕರ್ನಾಟಕ ಸರ್ಕಾರ ನಿಜವಾಗಿಯೂ ಜನಪರವಾಗಿದೆಯಾ ಅಥವಾ ಜನಪರ ಅನ್ನೋ ಮುಖವಾಡ ಹಾಕಿಕೊಂಡಿದೆಯಾ? ಕಮೆಂಟ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ. ಇದು ಚಂದು ಧ್ವನಿ ಪಾಡ್ಕಾಸ್ಟ್. ನಾನು ಚಂದು. ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.